ಲವಿಕೆ ಲವಿಕೆ. ಮನು, ಇವತ್ತೊಂದ್ಸರಿ ನಿಮ್ಮ ಊರಿಗೆ ಹೋಗ್ಬರೋಣ. ಅದು ಸ್ವಂತ ಮನೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಅದು ಯಾವ ಊರಿಗೆ ಕರ್ಕೊಂಡು ಹೋಗ್ತಿದ್ದಾನೋ, ಏನು ಕಥೆಯೋ, ಅಸ್ಲಿ ಕತೆ ಏನು ಅಂತ ಇವತ್ತು ಗೊತ್ತಾಗ. ನಿಮ್ಮಮ್ಮ ನೋಡಿದ್ರೆ ಮಗ ಮಗ ಅಂತ ಕಣ್ಣೀರಾಗ್ತಾಳೆ. ನೀನು ಅದು ಯಾವುದೋ ಕಾಲದ ಹೆಂಡತಿ ಸಿಗ್ತಾಳೆ ಅಂತ ಹುಡ್ಕೊಂಡು ಅಲಿತಾ ಇದ್ದೀಯ. ನಮ್ಮ ಊರಿನ ಹಿರಿಯರು, ನಾನು ಹೇಳಿದ್ದಲ್ವಾ ನರಸಯ್ಯನವರು ಅಂತ. ಬನ್ನಿ ಪರಿಚಯ ಮಾಡಿಸ್ತೀನಿ, ಬನ್ನಿ ಬನ್ನಿ. ಯಾರಪ್ಪ ಇವರಲ್ಲ? ತಾತ, ನಮ್ಮ ಊರು ತೋರ್ಸೋಣ ಅಂತ ಕರ್ಕೊಂಡು ಬಂದಿದ್ದೀನಿ. ಅರೆ ಮುಕುಂದಪ್ಪ ಅಲ್ವಾ ನೀನು? ನೋಡಿ, ಇನ್ನೂ ನೆನ್ಪಿಟ್ಕೊಂಡಿದ್ದಾರೆ. ಏನ್ ಮುಕುಂದಪ್ಪ, ಎಷ್ಟು ವರ್ಷ ಇದೆಯಾ ನೀನ್ ನೋಡಿ ಮುಕುಂದ? ಎಷ್ಟು ವರ್ಷ ಆಯ್ತು ನಿನ್ನ ನೋಡಿ? ಪೂರ್ತಿ ಸ್ವರ್ಗೋಗ್ಬಿಟ್ಟಿದ್ಯಾ. ಯಾಕೆ ಗುರ್ಸಿಗ್ಲಿಲ್ವಾ? ನಾನ್ ನರ್ಸಯ್ಯ. ಏನಣ್ಣ ಗುರ್ತು ಹಿಡಿದು ಮಾತಾಡ್ಸಿದ್ರು ಸುಮ್ಮನೆ ಇದೆಯಲ್ಲ? ಯಾಕೆ ಮುಕುಂದಪ್ಪ ಆಗ ನೋಡ್ತಾ ಇದ್ಯಾ? ಯಾಕೆ ಗುರ್ಸಿಗ್ಲಿಲ್ವಾ? ಕುಸುಮ ಮನೆಗೆ ಹಾಗಾಗಿ ಬರ್ತಾ ಇದ್ದ. ತಪ್ಪನೆಲ್ಲ ಮಾತಾಡಿಸ್ತಾ ಇದ್ದ. ನಾನು ಎರಡನೇ ಮನೆ ಜಗಲಿ ಮೇಲೆ ಕೂತ್ಕೊಂಡು ಬಿಡಿ ಸೇರ್ತಾ ಇದ್ರೆ ನಿಂದೊಂದು ನಮಸ್ಕಾರ ನನಗೆ ತಪ್ತಾನೆ ಇರಲಿಲ್ಲ. ಇವರೆಲ್ಲ ಯಾರು ಮುಕುಂದಪ್ಪ? ನನ್ನ ತಮ್ಮ, ನನ್ನ ತಮ್ಮನ ಮಕ್ಕಳು. ಏ ವೆಂಕಟೇಶಪ್ಪ, ಇವ್ರು ಯಾರು ಅಂತ ಗೊತ್ತಾಗ್ಲಿಲ್ವೇನೋ? ಮುಕುಂದಪ್ಪ ಅಂತಂದ್ಬಿಟ್ಟು 15 ವರ್ಷದಿಂದ ಬರ್ತಾ ಇರಲ್ಲ ಕುಸುಮ ಮನೆಗೆ. ಇವ್ರೇ ಕಣೋ. ಓಹೋ, ಅವ್ರೇನಾ ಇವರು? ಹೂನಪ್ಪ. ಕಾಲೇ ಕೂರ್ಲು ಖಾಲಿ ಆಗೋಗ್ಬಿಟ್ಟಿದ್ಯಲ್ಲ, ನನಗೆ ಗೊತ್ತೇ ಆಗ್ಲಿಲ್ಲ. ಸ್ವರ್ಗೋಗ್ಬಿಟ್ಟವ್ರೆ ಮುಕುಂದಪ್ಪ. ಈ ವಾಟರ್ ಸಪ್ಲೈ ಎಲ್ಲ ನಾನೇ ಮಾಡ್ತಾ ಇದ್ದು ಊರಿಗೆಲ್ಲ. ಇನ್ನೂ ಒಂದು ಸ್ವಲ್ಪ ಹೊತ್ತು ಇರ್ತೀಯಲ್ಲ, ಸ್ವಲ್ಪ ಕೆಲಸ ಇದೆ, ಬರ್ತೀನಿ ಆಮೇಲೆ. ಹಾಂ, ನಮಸ್ಕಾರ ಸ್ವಾಮಿ. ಮನೋಹರ ಬರೋ ಇಲ್ಲಿ. ಹೆಂಡತಿ ಸಿಗ್ಲಿಲ್ಲ ಅಂತಂದ್ಬಿಟ್ಟು ಊರು ಅಲಿಯೋದು ಬಿಟ್ಟು ಮನೆ ಕಡೆ ಸ್ವಲ್ಪ ಗಮನ ಕೊಡು. ಸರಿ ತಾತ, ಬರಲಾ? ಅನು, ನರ್ಸಯ್ಯ ಅವ್ರ ಬಗ್ಗೆ ನೀನು ಹೇಳಿದ್ಯಲ್ಲ, ನಿನ್ನೆ ಗುರ್ತು ಸಿಗ್ಲಿಲ್ವಾ?
ಇಲ್ಲ ಮಾವ, ನನಗೇನು ನೆನಪಿಲ್ಲ. ಅವ್ರ ಹೆಸರು ಮಾತ್ರ ನೆನಪಿತ್ತು. ನಮಸ್ಕಾರ ಮುಕುಂದಪ್ಪ ಅವ್ರಿಗೆ. ನಮಸ್ಕಾರ. ಯಾರಂತ ನಿಮ್ಗೆ ಗುರು ಸಿಕ್ಲಿಲ್ವಾ? ಅದೇ ಬೆಳ್ದಂಗಡಿ ರಾಜಣ್ಣ. ಬೆಲ್ಲ. ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಿ? ಇಷ್ಟು ಮಾತ್ರ ಇದ್ದೀವಿ ನೋಡಿ. ಅಂಗಡಿ ಕಡೆ ಬರೋದೇ ಬಿಟ್ಬಿಟ್ರಿ. ಬಂದಲ್ಲ ಬೆಲ್ದಂಗಡಿಯವ್ರೆ, ನಮ್ಗೊಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಇನ್ನೊಂದು ಸರ್ತಿ ಸಿಗೋಣ್ವೆ? ಏನಣ್ಣ ಇದು? ಈ ಊರಲ್ಲಿ ಎಲ್ಲರೂ ನಿನ್ ಪರಿಚಯದವ್ರೆ. ಏನೋ ಗ್ರಾಚಾರ ನಂದು, ಏನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಮಸ್ಕಾರ ಮುಕುಂದಪ್ಪನವ್ರೆ. ನಮಸ್ಕಾರ ತಾಯಿ. ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ. ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ಇಲ್ಲ ತಾಯಿ. ಮರ್ತ್ಬಿಟ್ಟಿದ್ದೀರಿ. ನಾನು ಸ್ಕೂಲ್ ಟೀಚರ್ ಆಗಿದ್ನಲ್ಲ, ರುಕ್ಮಿಣಮ್ಮ ಅಂತ. ದೊಡ್ಡಬಳ್ಳಾಪುರಕ್ಕೆ ಟ್ರಾನ್ಸ್ಫರ್ ಆಯಿತು, ಅಲ್ಲೇ ರಿಟೈರ್ಡು ಆಯಿತು. ಭಾರ್ಗವಿ ಅಮ್ಮ ಅವ್ರು ಹೇಗಿದ್ದಾರೆ? ಚೆನ್ನಾಗಿದ್ದಾರಾ? ಭಾರ್ಗವಿ? ಹಾಂ, ಚೆನ್ನಾಗಿದ್ದಾರೆ. ನಾನು ಮಗನ ಮನೆಗೆ ಹೋಗ್ತಾ ಇದ್ದೀನಿ. ಆಯ್ತು, ಹೋಗಿ ಹೋಗಿ. ಇರ್ತೀರ ತಾನೇ ಊರಲ್ಲಿ? ಬಹುಶಃ ಇರ್ತೀನಿ. ನರ್ಸಯ್ಯನವ್ರು ಸಿಕ್ಕಿದ್ರಾ? ಸಿಕ್ಕಿದ್ರು. ಅವರು ನಿಮ್ಮನ್ನ ತುಂಬಾ ನೆನೆಸ್ಕೊತಾ ಇರ್ತಾರೆ. ಸರಿ, ಬರ್ತೀನಿ. ಅಣ್ಣ, ಈ ಊರವ್ರಿಗೆಲ್ಲ ನೀನು ತುಂಬಾ ಚೆನ್ನಾಗಿ ಪರಿಚಯ ಇದೆ ಅನ್ಸುತ್ತೆ. ನೀನು ಆವಾಗ ಊರ್ ಸುತ್ತೀನಿ ಅಂತ ಹೇಳಿ ಬರ್ತಾ ಇದ್ದಿದ್ದು ಇದೇ ಊರಿಗೆ ತಾನೆ? ಇಲ್ಲಪ್ಪ ಜಾನಕಿ, ಇದೇ ಮೊದಲನೇ ಸಾರಿ ಈ ಊರಿಗೆ ಬಂದಿದ್ದು ನಾನು. ನೋಡು, ಸುಳ್ಳು ಹೇಳ್ಬೇಡ ನೀನು. ನೀನು ಆವಾಗ ನಮ್ಗೆ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಕುಸುಮನ ಬಂದು ಮಾತಾಡ್ಸ್ಕೊಂಡು ಹೋಗ್ತಾ ಇದ್ದೆ ಅಲ್ವಾ? ಜಾನಕಿ ಇಲ್ಲ ಅನ್ನಲ್ಲ, ನೀವೇನೇನೋ ಅನ್ಕೋಬೇಡ ನನ್ನ ಬಗ್ಗೆ. ನಾನು ಯಾಕೇನು ಅಂದ್ಕೊಳ್ಳಿ? ಊರವರೆಲ್ಲ ನೀನು ಗುರ್ತಿರೋದು ನೋಡಿದ್ರೆ ಗೊತ್ತಾಗಲ್ವಾ? ಏನ್ ಮುಕುಂದಪ್ಪ, ಚೆನ್ನಾಗಿದ್ದೀಯಾ? ನೋಡು ನೋಡು. ನಮಸ್ಕಾರ ತಾಯಿ. ನಮಸ್ಕಾರ ತಾಯಿ. ನಮಸ್ಕಾರ. ಏನ್ ಜಾನಕಿ ಇದು? ಈ ಊರಿನಲ್ಲಿ ನನ್ನನ್ನು ಎಲ್ಲರೂ ಎಷ್ಟು ಚೆನ್ನಾಗಿ ಗುರ್ತ ಹಿಡ್ತಾ ಇದ್ದಾರೆ. ದೊಡ್ಡಪ್ಪ, ನಿಮಗಿಲ್ಲೆಲ್ಲ ಪರಿಚಯ ಇರೋರೆ, ಎಲ್ಲರೂ ನಿಮ್ಮನ್ನ ವಿಚಾರಿಸ್ತಿದ್ದಾರೆ. ಇದೆ ಸರ್ ನಮ್ಮನೆ. ಅನು, ನೆನಪಿದ್ಯಾ? ನಾವು ಚಿಕ್ಕವರಿರುವಾಗ ಇಲ್ಲಿಂದ ಈ ಪೋರ್ಷನ್ ಇರಲಿಲ್ಲ, ಅಲ್ಲಿಂದ ಆ ಕಡೆ ಮಾತ್ರ ಇತ್ತು. ಈ ಪೋರ್ಷನ್ 8 ವರ್ಷದ ಹಿಂದೆ ಕಟ್ಟಿರೋದು. ಅನು, ಅಲ್ಲಿ ನೋಡು, ಆ ಕಟ್ಟೆ ನೋಡು, ನೆನಪಿದ್ಯಾ? ನಾವಿಬ್ರು ಕೂತ್ಕೊಂಡು ಚೆನ್ನೆ ಮನೆ ಚೌಕಬಾರ ಆಡ್ತಾ ಇದ್ವಿ. ಅಯ್ಯೋ, ಚೌಕಬಾರ ಈಗಲೂ ಆಡಿಯುವಂತೆ. ಮೊದ್ಲು ಮನೆ ಒಳಗಡೆ ಹೋಗೋಣ. ಒಂದ್ ನಿಮಿಷ, ಅಮ್ಮನ್ ಕರಿತೀನಿ. ಅಮ್ಮನ್ ಕರೆಯೋದಕ್ಕೆ ಮನೆ ಬಾಗಿಲು ತೆರೆದೇ ಇದೆ. ಜಾನಕಿ, ನಡಿಯಪ್ಪ ಒಳಗೆ. ನೀನು ನಡಿ. ಸರಿ ಸರ್, ಬನ್ನಿ ಬನ್ನಿ ಸರ್. ಮನೆ ಒಳಗಡೆ ಹೋಗಿ ಏನೋ ಸುಳ್ಳು ಹೇಳಬೇಕು ಅಂತ ಮಾಡಿದ್ದ ಅಂತ ಕಾಣಿಸುತ್ತೆ. ಅದಕ್ಕೆ ಹೇಳಿದ್ದು ಒಳಗಡೆ ಎಲ್ಲರೂ ಒಟ್ಟಿಗೆ ಮಾತಾಡೋಣ ಅಂತ ಜಾನಕಿನ ಕಳಿಸಿದ್ದು. ಈಗ ಗೊತ್ತಾಗುತ್ತೆ ಎಲ್ಲ ಸತ್ಯ. ಇವನು ಏನು ಸುಳ್ಳು ಹೇಳ್ತಾ ಇದ್ದಾನೆ, ಏನು ಕತೆ ಕಟ್ತಾನೆ ಅಂತ ಈಗ ಗೊತ್ತಾಗುತ್ತೆ. ಏನಣ್ಣ ಅದು? ಏನಿಲ್ಲಪ್ಪ, ಅವನು ಹುಟ್ಟೂರು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ. ಅವನು ನಡಿಯಮ್ಮ ಒಳಗೆ. ಹಾ ಹಾ. ಅಮ್ಮ, ಒಂದ್ ನಿಮಿಷ ಹೊರಗೆ ಬಾ. ಅಮ್ಮ, ಯಾರ ನೀನು? ಅಮ್ಮ,
ಏಯ್ ನಿಂಗೆ ಹೇಳ್ತಿರೋದು ಯಾರು ನೀನು? ಅಮ್ಮ ನಾನು ಮುಚ್ಚ ಬಾಯಿ. ಅಮ್ಮ ಅಂತೆ ಅಮ್ಮ. ಅಮ್ಮ ಯಾಕೆ ಹೀಗೆ ಮಾತಾಡ್ತಾ ಇದೀಯಾ? ಯಾರೋ ನಿನ್ನಮ್ಮ? ಯಾರು ನಿನ್ನಮ್ಮ? ನಾನ್ ನಿನ್ನಮ್ಮನೂ ಅಲ್ಲ, ನೀನ್ ನನ್ನ ಮಗನೂ ಅಲ್ಲ. ಹೊರಟೋಗಿಲ್ಲಿಂದ. ಯಾಕಮ್ಮ ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ಏನಾಯ್ತು? ಏಯ್ ನಾನು ಹೀಗೆ ಮಾತಾಡೋದು. ಅಮ್ಮ ಇವತ್ತು ಹೇಳ್ತಿದ್ದೀನಿ ಕೇಳೋ, ನಂಗೂ ನಿಂಗೂ ಯಾವ ಸಂಬಂಧ ಇಲ್ಲ. ಹೊರಟೋಗಿಲ್ಲಿಂದ. ಲಕ್ಷ್ಮಣ, ನಾನು ಹೇಳಿಲ್ವಾ ಇವೆಲ್ಲ ಬರೀ ನಾಟಕ ಅಂತ? ಅಲ್ಲ, ಒಂದು ಸ್ವಲ್ಪ ಸುಮ್ಮನೆ ಇರ್ತೀಯ? ಅವ್ರಿಗೆ ಬಂದ್ಮೇಲೆ ಗೊತ್ತಾಗುತ್ತೆ ಏನು ಅಂತ. ಏನಾಯ್ತು ಅಂತ? ಯಾಕಪ್ಪ ದೊಡ್ಡ ಮನುಷ್ಯ, ನಿನಗ್ ಬೇಕಾದಾಗ ಅಮ್ಮ ಬೇಕು, ಬೇಡದೆ ಇದ್ದಾಗ ಬೇಡ. ಅಮ್ಮ ಹಾಗಲ್ಲ ಅಮ್ಮ. 6 ತಿಂಗಳಿಗೆ ಒಂದ್ಸಲ ಬರ್ತೀಯ, ಹೆಂಡ್ತಿನ ಹುಡ್ಕೊಂಡ್ ಬರ್ತೀನಿ ಅಂತ ಹೊರಟೋಗ್ತೀಯ. ಆಗ ಅಮ್ಮ ಬೇಕಿರಲ್ಲ ಅಲ್ವೇನಾ? ಇಲ್ಲ ಅಮ್ಮ. ಯಾವಳ ಬಾಲ್ಯದಲ್ಲಿ ಕಟ್ಕೊಂಡು ಅವಳನ್ನ ಹುಡ್ಕೊಂಡು ಹೋಗ್ತೀಯ, ಅಮ್ಮ ಮನೆ ಎಲ್ಲ ಮರ್ತು ಹೋಗುತ್ತೆ ನಿನ್ಗೆ. ಹೋಗೋ, ನಿನ್ನಂತ ಮನೆ ಹಾಕ್ಬೇಕು, ಅಮ್ಮ ಹಾಕ್ಬೇಕು. ಬರಪ್ಪ, ಈಗ ಚೌಕಬಾರ ಆಡೋಣ. ಅಣ್ಣ, ಅಮ್ಮ ನನ್ನ ಹುಡುಕಾಟ ಮುಗೀತು. ಹೋಗು ಅನ್ನಲ್ಲ, ಅವಳು ಸಿಗಲ್ಲ ಅಂತ ಖಾತ್ರಿ ಆಯ್ತು ತಾನೆ? ಇನ್ಮೇಲೆ ಅವಳನ್ನ ಹುಡ್ಕಲ್ಲ ಅಂದ್ರೆ ಮಾತ್ರ ನಿನ್ಗೆ ಈ ಮನೇಲಿ ಜಾಗ. ಅಮ್ಮ ಅಮ್ಮ ಅಮ್ಮ, ಅಲ್ಲಿ ನೋಡು. ಹೇಳ್ತೀನಮ್ಮ. ಸರ್, ಇವರು ನಮ್ಮಮ್ಮ ಲತಾ ಅಂತ. ಅಮ್ಮ, ಇವ್ರು ಯಾರು ಗೊತ್ತಾಯ್ತಾ? ಅಮ್ಮ, ಅನು ಮಾವಂದ್ರು ಜಾನಕಿರಾಮ್ ಸರ್ ಅಂತ. ನಮಸ್ತೆ. ಅವ್ರ ಪಕ್ಕದಲ್ಲಿದ್ದಾರಲ್ಲ, ಅವ್ರ ಅಣ್ಣ ಮುಕುಂದ ಸರ್ ಅಂತ. ಇಲ್ಲಿದಾರಲ್ಲ, ಅವರು ಜಾನಕಿರಾಮ್ ಸರ್ ಮಗ ಲಕ್ಷ್ಮಣ್ ಅಂತ. ಆಮೇಲೆ ಇವಳು ಅನು. ಅನು ಅಂದ್ರೆ ಗೊತ್ತಾಗ್ಲಿಲ್ವಮ್ಮ? ಅನು ಅಮ್ಮ, ನಾನ್ ಮದ್ವೆ ಮಾಡ್ಕೊಂಡಿರೋ ಹುಡುಗಿ ವೆಂಕಟಪ್ಪನವ್ರ ಮಗಳು ಅನುಪಮ. ಅಯ್ಯೋ ನನ್ನ ತಾಯಿ, ಅಯ್ಯೋ ನನ್ನ ಕಂದ, ಎಲ್ಲೋಗಿದ್ದ ನಿನ್ನ ಇಷ್ಟಿದ? ಅಯ್ಯೋ ನನ್ನ ಕುಸುಮನ ಕೂಸೆ. ಮಾರೆ ನನ್ನಮ್ಮ, ಮಾರೆ ನನ್ನ ತಾಯಿ. ನನ್ನ ಮಗನ್ ನೋಡು, ನಿನ್ನ ಹುಡುಕಿ ಹುಡುಕಿ ಎಷ್ಟು ಕಂಗಾಲಾಗಿದ್ದಾನೆ ಅಂತ. ಅಯ್ಯೋ ನನ್ನ ಬಂಗಾರ, ಅಯ್ಯೋ ನನ್ನ ಮುದ್ದು, ಅಯ್ಯೋ ನನ್ನ ಚಿನ್ನ, ಮಾರೆ ನನ್ನವ್ವ. ನಮ್ಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ ಇವತ್ತು ನೀನು ಸಿಕ್ಕಿರೋದು. ನನ್ನ ಎಷ್ಟು ಬೆಳೆದ್ಬಿಟ್ಟಿದ್ಯಾ ನನ್ನ ತಾಯಿ. ಮಗನೇ, ಎಲ್ಲಿ ಸಿಕ್ಕಿದ್ರೆ ಇವ್ರು ನಿನಗೆ? ಎಷ್ಟು ವರ್ಷ ಎಲ್ಲಿದ್ದೆ ಮಗಳೇ? ಯಾಕೆ ನೀನ್ ನಮ್ಮನ್ನು ಹುಡ್ಕೊಂಡ್ ಬರ್ಲಿಲ್ಲ? ನೀನು ಬಂದೇ ಬರ್ತೀಯ ಅಂತ ನನ್ನ ಮಗ ಈ ಮನೇನು ಬದಲಾಯಿಸೋಕ್ ಬಿಡ್ಲಿಲ್ಲ. ನೀನ್ ಸಿಗೋಣ ಅನ್ಕೊಂಡಿದ್ದೆ, ಅಂತೂ ನೀನ್ ಸಿಕ್ಬಿಟ್ಟಿಲ್ಲ. ದೇವ್ರ ದೊಡ್ಡವನು. ಲತಾ ಅವ್ರೆ, ನೀವು ಅನುನ ಮೊದಲೇ ನೋಡಿದ್ದೀರಾ? ಹೌದು ಮುಕುಂದಪ್ಪನವ್ರೆ.
ಮೊದಲು ನಿಮ್ಮನ್ನು ನೋಡಿದಾಗ ನನಗೂ ಗೊತ್ತಾಗ್ಲಿಲ್ಲ. ಎಷ್ಟೋ ವರ್ಷದ ಹಿಂದೆ ನೋಡಿದ್ದಲ್ಲ, ಆಗ ನಿಮಗೆ ತಲೆ ತುಂಬ ಕೂದಲಿತ್ತು. ಅದನ್ನೇ 5 ವರ್ಷದಿಂದ ನಿನ್ನನ್ನು ಹುಡುಕ್ತಿದ್ದ ನನ್ನ ಮಗ. ನೀನ್ ಸಿಗ್ಲಿಲ್ಲ ಅಂತ ಕಂಗಾಲಾಗಿದ್ದ. ಸಿಕ್ಕೇ ಸಿಗ್ತೀರಾ ಅನ್ನೋ ನಂಬಿಕೆಯಿಂದ ಹುಡುಕ್ತಿದ್ದ. ಬೇರೆ ಯಾರಾದ್ರೂ ಆಗಿದ್ರೆ ಹುಡುಕ್ತಿರ್ಲಿಲ್ಲ. ಇವತ್ತ ದೇವ್ರ ಕಣ್ ತೆಗ್ದಿದ್ದಾನೆ. ಪುಣ್ಯಕ್ಕೆ ನನ್ನ ಮಗ ಹುಚ್ಚ ಆಗ್ಲಿಲ್ಲ. ಸಿಂಧು ಅತ್ತೆ, ನಾನು ಅವಾಗ್ಲಿಂದ ನೋಡ್ತಾನೆ ಇದ್ದೀನಿ. ದೇವ್ರ ಕೋಣೆ ಮುಂದೆ ನಿಂತ್ಕೊಂಡು ಕದಲ್ತಾನೆ ಇಲ್ವಲ್ಲೇ? ಅನು ಪರವಾಗಿ ದೇವ್ರ ಹತ್ರ ಬೇಡ್ಕೋತಿದ್ದೆ ಅತ್ತೆ. ಅನುಗೆ ತಪ್ಪೋಗಿರೋ ಎಲ್ಲಾ ಸಂಬಂಧಗಳು ಸಿಗ್ಲಿ, ಏನೋ ಅಡೆತಡೆ ಬರ್ದೇ ಇರ್ಲಿ ಅಂತ. ಏನೂ ಆಗೋದಿಲ್ಲ, ಎಲ್ಲ ಒಳ್ಳೇದೇ ಆಗುತ್ತೆ. ಪುನಃ ನಿಮ್ಮನ್ನೆಲ್ಲ ನೋಡ್ತೀನಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. 15 ವರ್ಷದ ಮೇಲಾಯ್ತು. ಯಾರು ತಾನೇ ಕಾಯ್ತಾರೆ? ಬೇರೆ ಮದ್ವೆ ಮಾಡ್ಕೊ ಅಂತ ಹೇಳಿ ಹೇಳಿ ನನಗೂ ಸಾಕಾಗೋಯ್ತು. ಒಂದ್ಸಲ ನನ್ನ ಮೇಲೆ ರೇಗ್ಬಿಟ್ಟ. ಅನು ಸಿಗದೆ ಹೋದ್ರೆ ಮದ್ವೆನೇ ಆಗಲ್ಲ ಅಂದ್ಬಿಟ್ಟ. ನಾನಾದ್ರೂ ಎಷ್ಟು ಅಂತ ಹೇಳಕ್ಕಾಗತ್ತೆ? ಅವನ ಹಣೆಯಲ್ಲಿ ಬರ್ದಾಗಲಿ ಅಂತ ಸುಮ್ಮನೆ ಆಗ್ಬಿಟ್ಟೆ. ನಾನು ಕೇಳಬೇಕು ಅಂತ ನನ್ನ ಬಾಯಿಗೆ ಬಂದಿತ್ತು, ಅಷ್ಟರೊಳಗೆ ನೀನು ಕೇಳ್ಬಿಟ್ಟೆ. ಕರೆಕ್ಟ್. ಎಲ್ಲಿ? ಇಲ್ಲೇ ಪಕ್ಕದಲ್ಲಿ ದೊಡ್ಡ ನೀಲಿ ಮನೆ ಇದೆಯಲ್ಲ, ಅಲ್ಲಿ. ಅಲ್ಲಿ ಮೊದಲು ನಮ್ಮನೆ ತರಾನೇ ಚಿಕ್ಕ ಮನೆ ಇತ್ತು. ಅದನ್ನ ಒಡೆದು ಈಗ ದೊಡ್ಡ ಮನೆ ಕಟ್ಟಿದ್ದಾರೆ. ಈ ಮದುವೆ ಹೇಗಾಯ್ತು? ಮನು, ನೀನ್ ಹೇಳಿಲ್ವೇನಾ? ನಿಜ ಹೇಳ್ಬೇಕು ಅಂದ್ರೆ ಈ ಮದ್ವೆ ನಡೆಯೋದಕ್ಕೆ ನಾನ್ ಕಾರಣ ಅಲ್ಲ. ನಮ್ಮ ಯಜಮಾನ್ರು, ನರ್ಸಯ್ಯ, ಕುಸುಮ ಎಲ್ಲ ಸೇರ್ಕೊಂಡು ನಿರ್ಧಾರ ಮಾಡಿದ್ದು. ಮುಕುಂದಪ್ಪವ್ರಿಗೂ ಗೊತ್ತಿರ್ಬೇಕು ಅನ್ಸುತ್ತೆ. ಕುಸುಮನ್ ಸಂಕಟ ನೋಡಕ್ಕಾಗದೆ ನಾನು ಒಪ್ಕೊಂಡೆ.
ಮೊದಲು ನಾನು ಒಪ್ಲಿಲ್ಲ. ಮಕ್ಳಿಗೆ ಏನು ಮದುವೆ ಮಾಡ್ತಾರೆ ಅಂತ ಸುಮ್ಮನಾದೆ. ಕುಸುಮ ಕಾಯಿಲೆಗೆ ಬಿದ್ದಾಗ ನಮ್ಮ ಮನೆಯವರು ದುಡ್ಡಿನ ಸಹಾಯ ಮಾಡಿದ್ರು.